ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವೀಕ್ಷಕರೇ, ನಿಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಮಹಾಭಾರತದ ಆದಿಪರ್ವ ಮುಂದುವರಿಸ್ತಾ ಇದ್ದೇನೆ. ಭೀಮಸೇನ ಅರಗಿನ ಮನೆಯಿಂದ ತಾಯಿಯನ್ನು, ಅಣ್ಣ ತಮ್ಮಂದಿರನ್ನು ಕರೆದುಕೊಂಡು ಅಲ್ಲಿಂದ ಪಾರಾಗಿ ತಾನೇ ಅರಗಿನ ಮನೆಗೆ ಬೆಂಕಿ ಇಟ್ಟು ದಟ್ಟವಾದ ಕಾಡಿನೊಳಗೆ ಪ್ರವೇಶಿಸಿದ್ದಾರೆ ಪಾಂಡವರು ಕುಂತಿಯೊಂದಿಗೆ. ಒಂದು ಮರದ ಕೆಳಗೆ ಮಲಗಿದ್ದಾರೆ. ಆ ಸಂದರ್ಭದಲ್ಲಿ ಹಿಡೆಂಬೆ ಎಂಬ ರಾಕ್ಷಸಿ ಮಾಯಾಂಗನೆಯ ರೂಪ ಧರಿಸಿ ಭೀಮನನ್ನು ಮೋಹಿಸಿದ್ದಾಳೆ. ನನ್ನನ್ನು ಮದುವೆಯಾಗು ಎಂದು ಗಂಟು ಬೀಳುತ್ತಾಳೆ. ಅಷ್ಟೊತ್ತಿಗೆ ಅವಳ ಅಣ್ಣ ಹಿಡಂಬಾಸುರ ಅವಳನ್ನು ಹುಡುಕೊಂಡು ಬರ್ತಾನೆ. ಮನುಷ್ಯರ ವಾಸನೆ ಬರ್ತಾ ಇದೆ, ಅವರನ್ನು ಹಿಡಿದು ತಿನ್ನೋಣ ಅಂತ. ಇವಳೆಲ್ಲೋ ನನ್ನ ತಂಗಿ ಹಿಡಿಂಬೆ ಎಂದು ಭೀಮ ಹಿಡಂಬಾಸುರನನ್ನು ಸಂಹಾರ ಮಾಡ್ತಾನೆ. ಅವನೊಂದಿಗೆ ಹೋರಾಡಿ ಆನಂತರ ಅಯ್ಯೋ, ನನ್ನ ಅಣ್ಣನ್ನು ಕೊಂದುಬಿಟ್ರ, ನನಗೆ ತಂದೆ ತಾಯಿ ಕೂಡ ಇಲ್ಲ ಎಂದು ಇನ್ನೊಂದಿಷ್ಟು ಗೊಳೋ ಎಂದು ಅಳಲು ಶುರು ಮಾಡ್ತಾಳೆ ಹಿಡೆಂಬೆ. ನೀನು ಮದುವೆಯಾಗಯ್ಯ, ಬೇಕಾದರೆ ನಿನ್ನ ತಾಯಿ, ನಿನ್ನ ಅಣ್ಣ ತಮ್ಮಂದಿರನ್ನೆಲ್ಲನ್ನು ಕರ್ಕೊಂಡು ಹೋಗೋಣ, ಇಲ್ಲಿಂದ ಬಹುದೂರ ಹೋಗ್ಬಿಡೋಣ, ಅಲ್ಲೊಂದು ಬೆಟ್ಟದ ಹತ್ರ ಅಲ್ಲಿರೋಣ ಅಂತ ಎಲ್ಲ ಹೇಳ್ತಾಳೆ. ಅದನ್ನು ನೋಡಿ ಭೀಮ ನಗ್ತಾನೆ. ಅಣ್ಣ ಅಂತ ಧರ್ಮರಾಜನಿಗೆ ಯುಧಿಷ್ಠಿರನಿಗೆ ಕೇಳ್ತಾನೆ, ಇದೇನ ಅಣ್ಣ, ಈ ರಾಕ್ಷಸಿ ನನಗೆ ಗಂಟಿಲ್ಲಲ್ಲ ಅಂತಾನೆ. ಭೀಮ ಏನು ಹೇಳೋದು, ಇದು ಕೂಡ ವಿಧಿನೇಮದ ಪೂರ್ವ ಕರ್ಮ ಇದ್ದಿತ್ತು. ನಾನಾದರೂ ನಿನಗೆ ಹೇಗೆ ಹೇಳಿ ರಾಕ್ಷಸಿಯನ್ನು ಮದುವೆ ಆಗುವಂತ? ಅವಳು ನಿನ್ನನ್ನು ಬಿಡ್ತಾ ಇಲ್ಲ. ಒಳಿತು ಬಂದ ಹೆಣ್ಣನ್ನು ತಿರಸ್ಕರಿಸಬಾರದು ಅಂತಾರೆ. ಆದರೆ ಇವಳು ರಾಕ್ಷಸಿ. ಹೀಗೆ ಭೀಮ ಯುಧಿಷ್ಠಿರ ಇಬ್ಬಂದಿತನದಲ್ಲಿ ಇರುವಾಗ ತಕ್ಷಣ ವ್ಯಾಸ ಮಹರ್ಷಿಗಳು ಅಲ್ಲಿ ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊಂಡು ಸರ್ವಾಂತರ್ಯಾಮಿ ವ್ಯಾಸ ಮಹರ್ಷಿ ಕಾಣಿಸ್ಕೊಂಡು ಹೇಳ್ತಾರೆ, ಅಯ್ಯ ಭೀಮಸೇನ, ಇದು ನಿನಗೆ ವಿಧಿನೇಮದ ಪೂರ್ವ ಕರ್ಮವೇ. ಈ ರಾಕ್ಷಸ ಸಂಬಂಧವು ಋಣಯೋಗವೇ. ಇವಳಲ್ಲೇ ನಿನ್ನಿಂದ ಒಬ್ಬ ಮಗ ಹುಟ್ಟುವುದು ವಿಧಿ ಸಂಕಲ್ಪವಾಗಿದೆ. ಮುಂದಾದ ಕಾಲಕ್ಕೆ ರಾಕ್ಷಸ ಬಂಧುಗಳು ಕೂಡ ನಿನಗೆ ಆಪದ್ಬಾಂಧವರಾಗ್ತಾರೆ. ಯುಧಿಷ್ಠಿರ, ನಿನ್ನ ತಮ್ಮ ಭೀಮಸೇನ ಹಿಡೆಂಬೆಯನ್ನು ಮದುವೆಯಾಗುವುದು ಸೂಕ್ತವಾಗಿದೆ. ಹೇಳು. ಕೌರವರು 100 ಮಂದಿ, ದುರ್ಯೋಧನನ ಸೇನಾಪಡೆಯಲ್ಲಿ ಯಾರಿದ್ದಾರೆ? ರಾಕ್ಷಸರಂತವರು ಇದ್ದಾರೆ.
ಮುಂದೇನಾಗ್ತದೋ ಹೇಳಕ್ಕೆ ಬಿಡೋದಿಲ್ಲ. ಯುಧಿಷ್ಠಿರ, ನಿನ್ನ ತಮ್ಮ ಭೀಮ ಮದುವೆ ಆಗಬೇಕು. ಈ ಮಾಯಾಂಗನೆಯಲ್ಲೂ ಸತ್ವಗುಣ ಧರ್ಮವಿದೆ ಭೀಮಸೇನ. ಅವಳನ್ನು ನೋಡ್ತಾ ಇದ್ರೆ ಅವಳು ಈಗಾಗಲೇ ನಿಮ್ಮಲ್ಲಿ ಗೌರವ ಭಾವನೆ ಮೂಡಿದೆ. ನೀವೆಲ್ಲರೂ ನಿಮ್ಮ ಸುತ್ತಲೂ ದೈವೀ ಕಳೆ ಇದೆ ಎಂಬುದನ್ನು ಅವಳು ರಾಕ್ಷಸಿಯಾಗಿಯೂ ಕೂಡ ಗುರುತಿಸಿದ್ದಾಳೆ. ಎಂದು ಮನವೊಲಿಸ್ತಾರೆ ವ್ಯಾಸ ಮಹರ್ಷಿ. ಆನಂತರ ಹಿಡಿಂಬೆಯ ರಾಕ್ಷಸ ಬಂಧುಗಳೆಲ್ಲ ಸೇರಿ ನಿರ್ವಾಯದೆ ಭೀಮ ಒಪ್ಕೊಂಡ್ಬಿಟ್ಟಿದ್ದಾನೆ ಅವಳು ಮದುವೆ ಆಗಬೇಕು ಅಂತ. ಅವಳು ಕೇಳ್ತಾಳೆ, 2 ವರ್ಷ ನನ್ನ ಜೊತೆಗಿದ್ದು ಹೋಗ್ಬಿಡು, ನಿನ್ನಿಂದ ನನಗೊಬ್ಬ ಮಗ ಬರಲಿ, ಅವನನ್ನು ನೋಡಿಕೊಂಡು ನಾನೆಲ್ಲ ನೋವನ್ನು ಮರಿದ್ದೇನೆ ಅಂತ ಕೇಳ್ಕೊಂಡಾಗ ಭೀಮ ಅನಿವಾರ್ಯವಾಗಿ ಒಪ್ಪಿದ್ದಾನೆ. ರಾಕ್ಷಸಗಣವೆಲ್ಲ ಸೇರಿ ಭೀಮಸೇನ ಹಿಡಿಂಬೆಯರನ್ನ ವಧು ವರರನ್ನಾಗಿ ಅಲಂಕರಿಸಿದ್ದಾರೆ. ತಮ್ಮ ಕುಲಾಚಾರದ ವಿಧಿವಿಧಾನಗಳಿಂದ ಆದಿಶಕ್ತಿ ಕಾಳಿಯ ಅತಿ ಎತ್ತರದ ಪ್ರತಿಮೆಯ ಸಮ್ಮುಖದಲ್ಲಿ ಇಬ್ಬರನ್ನು ಕೂರಿಸಿದ್ದಾರೆ. ಡೋಲು ನಗಾರಿ ತಮಟೆ ವಾದ್ಯಗಳನ್ನು ಮೊಳಗಿಸಿ ಅವರ ವಿವಾಹವನ್ನು ನೆರವೇರಿಸಿದ್ದಾರೆ. ಭೀಮನಿಗೂ ಹಿಡಿಂಬೆಯೊಂದಿಗೆ ಮೊದಲ ರಾತ್ರಿ ದೈಹಿಕವಾಗಿ ಕೂಡುವುದೇ ಹೇಗೆ ಎಂಬ ಚಿಂತೆಯೇ ಕಾಡಿದೆ. ಅವಳು ರಕ್ಕಸಿ, ತಾನು ಬಲಶಾಲಿ, ಆದರೇನು ಮಾನವನು. ಅವನ ಮನದಿಂಗಿತ ಅರಿತ ವ್ಯಾಸ ಮಹರ್ಷಿ ಹೇಳ್ತಾರೆ, ಶ್ರೀಕೃಷ್ಣನನ್ನು ಕಾಯಾವಾಚ ಪ್ರಾರ್ಥಿಸು ಭೀಮಸೇನ. ಹಿಡಿಂಬೆಯೊಂದಿಗೆ ಮೊದಲ ರಾತ್ರಿಯಲ್ಲಿ ದೈತ್ಯ ಶಕ್ತಿಯು ಆ ಸುಖಾನುಭವವು ನಿನಗಾಗುತ್ತದೆ ಎಂದಿದ್ದಾರೆ. ಯುಧಿಷ್ಠಿರನು, ಹಿಡಿಂಬೆ, ನೀನು ನಾವು ಹೇಳಿದಂತೆಯೇ ನಮ್ಮ ಮನುಕುಲದ ಧರ್ಮ ಪಾಲಿಸಬೇಕು. ಮೊದಲ ರಾತ್ರಿ ಆದ ನಂತರ ಭೀಮ ಅವಳು ಕೂಡ ತೃಪ್ತಳಾಗಿದ್ದಾಳೆ. ಮಾರನೆಯ ದಿನ ಯುಧಿಷ್ಠಿರ ಹೇಳ್ತಾನೆ, ಹಿಡಿಂಬೆ, ನೀನು ನಾವು ಹೇಳುವಂತೆಯೇ ನಮ್ಮ ಮನುಕುಲದ ಧರ್ಮ ಪಾಲಿಸಬೇಕು. ನೀನು ಭೀಮನೊಂದಿಗೆ ಮಾನವಳಂತೆ ವೇಷ ಧರಿಸಿ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು. ಅಲ್ಲಿ ದೇವರ ದರ್ಶನ ಮಾಡಿ ಭಿಕ್ಷಾಟನೆಯಲ್ಲಿ ಪಡಿ ಪದಾರ್ಥ ತರಬೇಕು. ರಾತ್ರಿಯಾಗುವುದರ ಒಳಗೆ ನೀವು ಇಲ್ಲಿರಬೇಕು, ತಿಳಿಯಿತೆ. ಭೀಮ, ವ್ಯಾಸರು ಹೇಳಿದಂತೆ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿ ಹಿಡಿಂಬೆಗೆ ನೋವಾಗದಂತೆ ನಡೆದುಕೋ. ನಿಮಗೆ ವೀರಪುತ್ರ ಜನಿಸುತ್ತಾನೆ ಭೀಮ. ಅವಳ ಕೋರಿಕೆಯು, ಹಿಡಿಂಬೆಯ ಕೋರಿಕೆಯು ನೆರವೇರುತ್ತದೆ. ಅವನು ಕೂಡ ನಮ್ಮ ಕುಲಕ್ಕೆ ಸೇರಿದವನಾಗಿ ಬಿಡುತ್ತಾನೆ. ನಮ್ಮ ಮಾತಿನಂತೆಯೇ ಧರ್ಮವನ್ನು ರಕ್ಷಿಸುತ್ತಾನೆ ಭೀಮಸೇನ ಎಂದು ಯುಧಿಷ್ಠಿರ ಹೇಳಿದ್ದಾನೆ. ವ್ಯಾಸರು ಹೊರಡುತ್ತಿದ್ದಂತೆಯೇ ಅವರ ಪಾದಗಳನ್ನು ಮುಟ್ಟಿ ಭೀಮ, ಹಿಡಿಂಬೆ ನವದಂಪತಿಗಳು ನಮಸ್ಕರಿಸಿದ ಮೇಲೆ ಕುಂತಿಗೆ ಯುಧಿಷ್ಠಿರನಿಗೆ ನಮಸ್ಕರಿಸಿದ್ದಾರೆ. ಇಬ್ಬರು ಇದೀಗ ದಸ್ಯು ಪರಿವಾರ ಸಂಭ್ರಮದಿಂದ ಹಿಡಿಂಬೆ ಭೀಮಸೇನ ದಂಪತಿಗಳಿಗೆ ಜೈ ಜೈಕಾರ ಹಾಕಿದ್ದಾರೆ. ತದನಂತರ ಹಿಡಿಂಬೆ ಭೀಮನೊಂದಿಗೆ ಆಕಾಶ ಮಾರ್ಗದಲ್ಲಿ ಸಂಚರಿಸಿ ಮಾನವಳಂತೆ ಪುಣ್ಯಕ್ಷೇತ್ರಗಳಿಗೆ ಭೀಮನೊಂದಿಗೆ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದಿದ್ದಾಳೆ. ಭೀಮನಿಗೆ ತಾನೂ ಅನುರೂಪಳಾದ
ಸತಿಯಂತೆ ಹಿಡಿಂಬೆ ಪುಣ್ಯಕ್ಷೇತ್ರಗಳಲ್ಲಿ ಜನರ ನಡುವೆ ಕಾಣಿಸಿಕೊಂಡಿದ್ದಾಳೆ. ಭೀಮಸೇನನು ಈಶ್ವರ, ಶ್ರೀರಾಮ ದೇವರ ಗುಡಿಗಳಲ್ಲಿ ತಮಗೆ ಸುಪುತ್ರನ ಸಂತಾನವಾಗಲೆಂದು ಪ್ರಾರ್ಥಿಸಿ ಮುಸ್ಸಂಜೆಯ ಹೊತ್ತಿಗೆಲ್ಲ ಹಿಡಂಬವನಕ್ಕೆ ಬರುತ್ತಿರಲು ಕುಂತಿ ದಿನವೂ ಮಡಕೆ ಕುಡಿಕೆಗಳಲ್ಲಿ ಅವರಿಬ್ಬರು ಸಂಚರಿಸಿ ಭಿಕ್ಷೆ ತಂದ ಅಕ್ಕಿ, ಬೇಳೆ ಹಾಗೂ ತರಕಾರಿಗಳಿಂದ ಅಡಿಗೆ ಮಾಡಿ ಉಣಬಡಿಸುತ್ತಿದ್ದಾಳೆ. ವಾರಕ್ಕೊಮ್ಮೆ ಅತ್ತೆ ಕುಂತಿಯು ಕುರಿ, ಮೇಕೆ ಮಾಂಸದ ರುಚಿಕರ ಮಸಾಲೆ ಸಾರು, ಅನ್ನದ ಅಡುಗೆ ಮಾಡಿ ಅದರ ರುಚಿ ಸವಿದು ಹಿಡಿಂಬೆ ಖುಷಿ ಪಡುತ್ತಿರಲು ಅವಳಿಗೋಸ್ಕರ ಕುಂತಿ ಮಾಡ್ತಾಳೆ. ಅದನ್ನು ನೋಡಿ ಖುಷಿ ಪಡ್ತಾಳೆ ಹಿಡಂಬೆ. ಅವರ ಪಾನ, ಅವರ ಭಕ್ಷ್ಯ ಭೋಜ್ಯಗಳನ್ನು ನೋಡಿ ಭೀಮ ಹಿಡಂಬೆಯರ ಆರ್ಯ ಅಸುರಿ ದಾಂಪತ್ಯದಲ್ಲಿ ಸಂತಾನ ಪ್ರಾಪ್ತಿಯಾಗಿದೆ. 9 ತಿಂಗಳು ದಿನಗಳು ತುಂಬಿ ಹಿಡಂಬೆಯಲ್ಲಿ ಭೀಮಸೇನನಿಂದ ಹುಟ್ಟಿದ ಗಂಡು ಮಗುವೆ ಘಟೋತ್ಕಚನು. ಘಟಾನುಘಟಿಯು ಮುಂದೆ. ಆನಂತರ ಪಾಂಡವರು 2 ವರ್ಷಗಳಲ್ಲಿ ಹಿಡಂಬವನದಲ್ಲಿ ಕಳೆದಿದ್ದಾರೆ. ಅವಳ ಕೋರಿಕೆಯಂತೆ ಅವರು ಹೊರಡಲೇಬೇಕಾದ ಸಂದರ್ಭ ಬರಲು ಕುಂತಿ, ಭೀಮ, ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವರು ಹಿಡಂಬೆಯನ್ನು ಸಮಾಧಾನಪಡಿಸಿದ್ದಾರೆ. ಅದಾಗಲೇ ಅಸುರ ರಕ್ತದ ಶೀಘ್ರ ಗತಿಯ ಬೆಳವಣಿಗೆಯಲ್ಲಿ ಘಟೋತ್ಕಚನು ಹದಿಹರೆಯಕ್ಕೆ ಕಾಲಿಟ್ಟ ಪ್ರಾಯದವನಾಗಿರಲು ಅವನ ಅಜ್ಜಿ ಕುಂತಿಯೊಂದಿಗೆ ಪಾಂಡವರೈವರಿಗೂ ಶಿರಸಾವಂದಿಸಿ ಆಶೀರ್ವಾದ ಪಡೆದಿದ್ದಾನೆ ಘಟೋತ್ಕಚ. ಹಿಡಂಬೆಯು ಚಿಂತಿಸಬೇಡಿ, ನೀವು ಯಾವಾಗ ನೆನೆದರೂ ಸರಿ, ನಮ್ಮ ಪುತ್ರ ಘಟೋತ್ಕಚನು ನಿಮ್ಮ ಸೇವೆಗಾಗಿ ಆ ಕ್ಷಣ ಕಾಣಿಸಿಕೊಳ್ಳುತ್ತಾನೆ ಎಂದು ಕಂಬನಿದುಂಬಿ ಹೇಳಿದ್ದಾಳೆ. ಅವಳು ಕೂಡ ವ್ಯಾಸ ಮಹರ್ಷಿಯ ದೂರದೃಷ್ಟಿಯಲ್ಲಿ ಹೇಳಿದ್ದನ ಆ ಧರ್ಮ ಸೂಕ್ಷ್ಮವನ್ನು ತನ್ನ ಮಗ ಆಪದ್ಬಂಧು ಆಗ್ತಾನೆ ಅವರಿಗೆ ಮುಂದೊಂದು ದಿನ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದಾಳೆ ಹಿಡಿಂಬೆ. ಅದೇ ಸಮಯಕ್ಕೆ ಬಂದ ಸರ್ವಾಂತರ್ಯಾಮಿ ವ್ಯಾಸ ಮಹರ್ಷಿಯ ಸೂಚಿಸಿದಂತೆ ಆನಂತರ ಮತ್ತೆ ವ್ಯಾಸ ಮಹರ್ಷಿಗಳು ಅದೇ ಸಮಯಕ್ಕೆ ಇನ್ನೇನವರು ಹೊರಟು ನಿಂತಿದ್ದಾರೆ. ಪಾಂಡವರು ಹಿಡಿಂಬೆಯನ್ನು ಬೀಳ್ಕೊಟ್ಟು ಆಗ ಬಂದ ಕಾಣಿಸಿಕೊಂಡ ವ್ಯಾಸ ಮಹರ್ಷಿಗಳು ಕೂಡ ಹೇಳ್ತಾರೆ, ನೀವು ಬ್ರಾಹ್ಮಣ ವೇಷಧಾರಿಗಳಾಗಿ ಏಕಚಕ್ರವೆಂಬ ನಗರಕ್ಕೆ ಹೋಗಿ ಎಂದು ಹೇಳಿದ್ದಾರೆ. ಮುಂದೆ ಏಕಚಕ್ರ ನಗರದಲ್ಲಿ ಬಕಾಸುರನ ಸಂಹಾರವಾಗ್ತದೆ. ಆ ಕಥೆಯನ್ನು ಮುಂದೆ ವಿಡಿಯೋದಲ್ಲಿ ಮುಂದುವರಿಸ್ತೇನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತುರ್ಧ್ರುವ ನೀತಿರ್ಮತಿರ್ಮಮ.